ಇವಳು ಚೆಲುವೆ. ಚೆಲುವನ್ನೇ ಟ್ರಂಪ್ ಕಾರ್ಡ್ ಮಾಡಿಕೊಂಡು ಕಾಸು ಮಾಡುವ ಕಸುಬಿಗೆ ಇಳಿದು ಬಿಟ್ಟಿದ್ಲು. ಈ ದಂಧೆಗೆ ಅವಳು ಇಟ್ಟುಕೊಂಡಿದ್ದ ಹೆಸರು ಲವ್. ಯಸ್, ಇಷ್ಟಕ್ಕೂ ಈಕೆ ಆರ್ಡಿನರಿ ಯುವಕರನ್ನ ಬುಟ್ಟಿಗೆ ಕೆಡವಿಕೊಳ್ತಿರ್ಲಿಲ್ಲ. ಇವಳು ಟಾರ್ಗೆಟ್ ಮಾಡುತ್ತಿದ್ದದ್ದು ಯಾರನ್ನ ಗೊತ್ತಾ? ಖಡಕ್ ಖಾಕಿ. ಎಸ್, ಪೊಲೀಸರೇ ಈಕೆಯ ಟಾರ್ಗೆಟ್. ಖಾಕಿ ಕಂಡ್ರೆ ಸಾಕು ಅಲ್ಲಿ ಪ್ರೀತಿಯ ಬಲೆ ಬಿಸಾಕುತ್ತಿದ್ಲು. ಅವರ ಇನ್ಸ್ಟಾ ಐಡಿ ಪತ್ತೆ ಹಚ್ಚಿ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ಮಕ್ಮಲ್ ಟೋಪಿ ಹಾಕೋಕೆ ವೇದಿಕೆ ಸೆಟ್ ಮಾಡುತ್ತಿದ್ಲು. ಈ ರೀತಿ ಇನ್ಸ್ಟಾದಲ್ಲಿ ಶುರುವಾದ ಲವ್ ಕೊನೆಗೆ ಹನಿ ಟ್ರಾಪ್ ಹೆಸರಲ್ಲೇ ಸ್ಟೇಷನ್ ಮೆಟ್ಟಿಲು ಏರುತ್ತಿತ್ತು. ಹೌದು, ಒಬ್ಬಳು ಯುವತಿ ಒಂದು ಹಾಯ್ ಮೆಸೇಜು, ನಂಬರ್ ಎಕ್ಸ್ಚೇಂಜು, ಆಮೇಲೆ ಚಾಟಿಂಗು, ಸಮಯ ಸಿಕ್ಕಾಗ ಮೀಟಿಂಗು. ಈ ರೀತಿ ಭೇಟಿಯಾದಾಗ ಒಂದು ಸ್ಮೈಲ್ ಕುಕ್ಕಿದ್ಲು ಅಂದ್ರೆ ಮುಗೀತು. ಮಿಕ ಬುಟ್ಟಿಗೆ ಬಿದ್ದಂತೆಯೇ ಲೆಕ್ಕ. ಅಷ್ಟು ಸಲೀಸಾಗಿ ಖಾಕಿ ತೊಟ್ಟಿದ್ರು ಕೇರ್ ಮಾಡದೆ ಧೈರ್ಯವಾಗಿ ಪ್ಲಾನ್ ಆಪರೇಟ್ ಮಾಡಿಬಿಡ್ತಿದ್ಲು. ಅಷ್ಟರ ಮಟ್ಟಿಗೆ ಇವಳು ಕಿಲಾಡಿ. ಇದು ರಂಗಿಲ್ಲ ರಂಗಿನಾಟ. ಅವಳ ಹೆಸರು ರಂಗಿಲ ಅಂತ ಇಟ್ಕೊಳ್ಳಿ. ಈಕೆ ದಾವಣಗೆರೆಯ ಖಾಸಗಿ ಬಸ್ನಲ್ಲಿ ಕಂಡಕ್ಟರ್ ಆಗಿದ್ದವಳು. ಈಕೆಯನ್ನ ಯಾರು ನೋಡಿದ್ರು ಅಬ್ಬಾ ಎಷ್ಟು ಮುಗ್ದೆ ಅನ್ನುವಂತಿತ್ತೋ ಅವಳ ಫೇಸ್ ಕಟ್ಟು. ಆದ್ರೆ ಈಗ ಈಕೆಯ ವಿರುದ್ಧ ಕೇಳಿ ಬರ್ತಿರೋದು ವಂಚನೆಯ ಆರೋಪ. ಅದರಲ್ಲೂ ಪೊಲೀಸ್ ಇಲಾಖೆ ಅಕ್ಷರಶಃ ಚೆನ್ನಾಗಿ ಬಿಟ್ಟಿದೆ. ಯಾಕಂದ್ರೆ ಈಕೆಯ ಟಾರ್ಗೆಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಈ ಬಾರಿ ಆರೋಪ ಮಾಡಿರೋದು ಸಾಮಾನ್ಯ ವ್ಯಕ್ತಿ ಅಲ್ಲ, ಚಿತ್ರದುರ್ಗ DAR RSI ವರುಣ್ ಕುಟುಂಬಸ್ಥರು. ಈಕೆ ಪೊಲೀಸರನ್ನೇ ಟಾರ್ಗೆಟ್ ಮಾಡ್ತಿದ್ಲು. ಇದು ವರುಣ್ ಕುಟುಂಬಸ್ಥರ ಗಂಭೀರ ಆರೋಪ. ಅಷ್ಟೇ ಅಲ್ಲ, ಆರೋಪಕ್ಕೆ ಸಾಕ್ಷಿ ಅಂತ ಹೇಳಿ ಕೆಲ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಒಂದೆಡೆ ಯುವತಿ ಹೇಳೋದು ಮದುವೆ ಆಗ್ತೀನಿ ಅಂತ ನಂಬಿಸಿ ದೌರ್ಜನ್ಯ ಎಸಗದ ಅಂತ. ಆದ್ರೆ ಮತ್ತೊಂದು ಕಡೆ RSI ಕುಟುಂಬ ಹೇಳ್ತಿರೋದು ಇದು ಪ್ರೀತಿಯ ಆಟ ಅಲ್ಲ, ಹಣಕ್ಕಾಗಿ ಹಾಕಿದ ಬಲೆ. ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದ ಪರಿಚಯ ಪ್ರೀತಿಯಾಗಿ ಬೆಳೆದಿತ್ತು ಅನ್ನೋ ಮಾತು. ಆದ್ರೆ ಸ್ವಲ್ಪ ದಿನಗಳ ನಂತರ ವರುಣ್ಗೆ ಯುವತಿಯ ಅಸಲಿ ಮುಖ ಗೊತ್ತಾಯ್ತು. ಅಥವಾ ಪ್ರೀತಿಯ ಕತೆ ಮಧ್ಯೆ ಹಣದ ಡೀಲ್ ಎಂಟ್ರಿ ಆಯ್ತಾ? ಯಾಕಂದ್ರೆ ಕುಟುಂಬಸ್ಥರ ಆರೋಪ ಏನ್ ಗೊತ್ತಾ? ಮದುವೆ ಆಗು, ಇಲ್ಲ ಅಂದ್ರೆ 10 ಲಕ್ಷ ಕೊಡು ಅಂತ ಬೆದರಿಕೆ ಹಾಕಿದ್ಲಂತೆ. ಇದಕ್ಕೆ ವರುಣ್ ಕುಟುಂಬಸ್ಥರು ಒಪ್ಪಿಲ್ಲ. ಅಲ್ಲಿಂದ ಈಕೆ ತನ್ನ ಅಸಲಿ ವರ್ಷೆ ತೆಗೆದಿದ್ದಾಳೆ. ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿ ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ FIR ದಾಖಲಿಸಿದ್ದಾಳೆ. ಅದ್ಯಾವಾಗ ಓರ್ವ ಪೊಲೀಸ್ ಸಿಬ್ಬಂದಿ ವಿರುದ್ಧವೇ ದೂರು ದಾಖಲಾಯ್ತೋ RSI ಕುಟುಂಬಸ್ಥರು ಈಕೆಯ ಹಿನ್ನೆಲೆ ಕೆದಕಿದ್ದಾರೆ. ಇತ್ತ ಪೊಲೀಸರು ಕೂಡ ಇವಳ ಕತೆ ಏನು ಅಂತ ತನಿಖೆ ನಡೆಸುತ್ತಲೇ ಅದೊಂದು ಭಯಾನಕ ಸತ್ಯ ಹೊರಬಿದ್ದಿದೆ. ವರುಣ್ ಕುಟುಂಬ ಹೇಳೋ ಪ್ರಕಾರ ಈಕೆ ಇದೇ ರೀತಿ ಇನ್ನೊಬ್ಬ ಪೊಲೀಸ್ ಪೇದೆಗೂ ಮೋಸ ಮಾಡಿದಾಳೆ. ಮದುವೆಯಾಗಿದ್ರು ಮದುವೆ ಆಗಿಲ್ಲ ಅಂತ ಹೇಳಿ ಯುವಕರನ್ನ ಬಲೆಗೆ ಬೀಳಿಸ್ತಿದ್ಲು. ಇದು ನಿಜವಾಗಿಯೂ ಪ್ರೀತಿಯ ಮೋಸಾನ ಅಥವಾ ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ ಹನಿ ಟ್ರ್ಯಾಪ್ ಗೇಮ? ಯಾರ ಮಾತು ಸತ್ಯ? ಯಾರ ಕಣ್ಣೀರಲ್ಲಿ ನಿಜ ಇದೆ? ಯಾರ ಹಿಂದೆ ಇದೆ ಮಾಸ್ಟರ್ ಪ್ಲಾನ್? ಒಂದೆಡೆ ಯುವತಿಯ ಗಂಭೀರ ಆರೋಪ, ಇನ್ನೊಂದೆಡೆ ಫೋಟೋಗಳ ಜೊತೆ RSI ಕುಟುಂಬದ ಪ್ರತಿದಾಳಿ. ಈ ಕೇಸ್ ಈಗ ದಾವಣಗೆರೆಯಿಂದ ಚಿತ್ರದುರ್ಗದವರೆಗೂ ಭಾರಿ ಚರ್ಚೆಗೆ ಕಾರಣವಾಗಿದೆ. ಪ್ರೀತಿ, ಪೊಲೀಸ್, ಹಣ ಮತ್ತು ಆರೋಪಗಳ ಮಧ್ಯೆ ಈ ಕಥೆಯ ನಿಜವಾದ ವಿಲನ್ ಯಾರು ಅನ್ನೋದು ತನಿಖೆಯ ನಂತರವೇ ಗೊತ್ತಾಗಬೇಕಿದೆ. ಪ್ರೀತಿಯ ಬಲೆ ಹೆಣೆದು ಹಣಕ್ಕೆ ಬೇಡಿಕೆ ಇಟ್ಟಳ ಸುಂದರಿ, ಅಥವಾ ಸುಂದರಿಯ ಮೈಮಾಟಕ್ಕೆ ಸೋತು ಬಲಿಯಾದ್ನ ಪೊಲೀಸ್ ಅಧಿಕಾರಿ? ಗೊತ್ತಿಲ್ಲ, ತನಿಖೆ ನಡೆಯುತ್ತಿದೆ. ಈ ಹೈ ವೋಲ್ಟೇಜ್ ಕ್ರೈಮ್ ಟ್ವಿಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ಇಂತಹ ಸಸ್ಪೆನ್ಸ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ TV ಕನ್ನಡ.